ಓಂ ಶಾಂತಿ ಭಕ್ತರೇ, ವೀಕ್ಷಕರೇ, ಮಿತ್ರರೇ, ಅಭಿಮಾನಿಗಳೇ, ನೀವೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೂ ಸಹ ಒಳ್ಳೆಯದಾಗಲಿ. ಒಳ್ಳೆಯವ್ರಿಗೆ ಯಾವಾಗ ಒಳ್ಳೆಯದಾಗಲಿ. ಆಸೆಗಳು, ಕನಸುಗಳು, ಸುಂದರ ಸ್ವಪ್ನಗಳು ಅಥವಾ ನಮ್ಮ ಜೀವನದ ಒಂದು ಕಾರ್ಯ ಯೋಜನೆಗಳು ಏನಾದರೂ ಪಡಿಬೇಕಂದ್ರೆ, ಏನಾದರೂ ಒಂದು ಒಳ್ಳೆಯ ಕಾರ್ಯಯೋಜನೆ ರೂಪಿಸಬೇಕಂದ್ರೆ ನಮ್ಮದೇ ಆದ ಸುಂದರವಾದ ಸ್ವಪ್ನಗಳು ಇರಬೇಕು. ಸುಂದರವಾದ ಸ್ವಪ್ನಗಳಂದರೆ ಒಳ್ಳೆಯ ಕೆಲಸಗಳಿಗೆ ಮಾತ್ರ, ಕೆಟ್ಟ ಕೆಲಸಗಳಿಗೆ ಅಲ್ಲ. ಆದರೆ ಎಲ್ಲರಿಗೂ ಆಸೆಗಳಿರುತ್ತೆ ಈ ಜಗತ್ತಿನಲ್ಲಿ. ದುಡ್ಡು ಇರಲಿ ಇಲ್ಲದೆ ಹೋಗಲಿ, ಬಂಗಾರ ಬೆಳ್ಳಿ ಇತರೆ ವಸ್ತುಗಳು ಇರಲಿ ಇಲ್ಲದೆ ಹೋಗಲಿ, ಆಸ್ತಿ ಪಾಸ್ತಿ ಮನೆ ಮಠ ಮಂದಿರ ಇರಲಿ ಇಲ್ಲದೆ ಹೋಗಲಿ, ಯಾರು ಇರಲಿ ಯಾರು ಇಲ್ಲದೆ ಹೋಗಲಿ, ಏನಿರಲಿ ಏನಿಲ್ಲದೆ ಹೋಗಲಿ, ಆದರೆ ಆಸೆಗಳು ಮಾತ್ರ ಎಲ್ಲರಲ್ಲೂ ಇರುತ್ತೆ. ಆಸೆಗಳು ಎಲ್ಲರಲ್ಲೂ ಇರುತ್ತೆ. ಏನೇನು ಆಸೆ ಇರುತ್ತೆ? ಯಾವುದೋ ಹುಡುಗಿನ ಲವ್ ಮಾಡೋ ಆಸೆ, ಹಾಗೆ ಆ ಹುಡುಗಿಗೆ ಹುಡುಗನ್ನ ಲವ್ ಮಾಡೋ ಆಸೆ, ಇನ್ಯಾರಿಗೋ ಹುಡುಗಿಗೆ ಮದುವೆ ಮಾಡ್ಕೊಳ್ಳೋ ಆಸೆ, ಇನ್ಯಾರೋ ಹುಡುಗನಿಗೆ ಮದುವೆ ಮಾಡ್ಕೊಳ್ಳೋ ಆಸೆ. ಅಷ್ಟೇ ಯಾಕೆ, ಅವ್ರ ಅಪ್ಪ ಅಮ್ಮನಿಗೆ, ತಾತ ಅಜ್ಜಿಗೆ, ಚಿಕ್ಕಮ್ಮ ಚಿಕ್ಕಪ್ಪ, ದೊಡ್ಡಮ್ಮ ದೊಡ್ಡಪ್ಪ ಇತ್ಯಾದಿ ಅವರಿಗೆ ತಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು ಅನ್ನೋ ಆಸೆ. ಮದುವೆ ಮಾಡಿದ ಮೇಲೆ ಅವ್ರಿಗೆ ಮಕ್ಕಳಾಗಬೇಕು ಅಂದರೆ ಮೊಮ್ಮಕ್ಕಳು ನೋಡಬೇಕು ಅನ್ನೋ ಆಸೆ. ಅವರವರ ವಯಸ್ಸಿಗೆ ತಕ್ಕಂತೆ ಅವರವರಿಗೆ ಅವ್ರದ್ದೇ ಆದ ಆಸೆಗಳಿರುತ್ತೆ. ಚಿಕ್ಕ ಮಕ್ಕಳಿಗೆ ಏನು ಆಸೆ ಇರುತ್ತೆ? ಅದೇನೋ ಪಪ್ಪರ್ಮೆಂಟು, ಕುಲ್ಫಿ ಐಸು, ಇನ್ನೊಂದು ಐಸು, ಕ್ಯಾಂಡಿ ಐಸ್ ಕಪ್ ಐಸು, ಫ್ರೂಟ್ಸ್ ಐಸು, ಇನ್ನೊಂದು ಐಸು, ಹಾಗೆ ಜಿಲೇಬಿ, ಜಾಂಗೀರು, ಮೈಸೂರು ಪಾಕ್ ಇತ್ಯಾದಿ 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 ಇತ್ಯಾದಿ. ಹಾಗೆ ಉಪ್ಪಿನಕಾಯಿ, ಇನ್ನೊಂದು ಪಕೋಡ, ಮಿಕ್ಸರ್ ಇತ್ಯಾದಿ ಇತ್ಯಾದಿ. ತಿನ್ನುವ ಆಸೆ ಸಾಕಷ್ಟು ಮಂದಿಗಿರುತ್ತೆ. ಚಿಕ್ಕವರಿರಲಿ, ಚಿಕ್ಕ ಮಕ್ಕಳಿರಲಿ, ದೊಡ್ಡವರಿರಲಿ, ತಿನ್ನುವ ಆಸೆ ದೈಹಿಕವಾಗಿ. ಈ ಶರೀರಕ್ಕೆ ಏನು ಬೇಕೋ ತಿನ್ನೋದು, ಲೈಫ್ ಎಂಜಾಯ್ ಮಾಡೋದು ಈ ಶರೀರಕ್ಕೆ. ಹಾಗೆ ಮನಸ್ಸು ಇದೇನೋ ದೈಹಿಕವಾಗಾಯಿತು, ತಿನ್ನೋದು, ಕುಡಿಯೋದು, ಲೈಫ್ ಎಂಜಾಯ್ ಮಾಡೋದು, ಸುಖ ಪಡೋದು, ಯಾವ್ಯಾವ ರೀತಿಯೂ ಸುಖ. ಆದರೆ ಮನಸ್ಸಿಗೆ ನೆಮ್ಮದಿ, ಸಂತೋಷ, ತೃಪ್ತಿ ಬೇಕಲ್ಲ. ಅದಕ್ಕೆ ಏನು ಮಾಡೋದು? ಯಾವುದೋ ಸಿನಿಮಾ ನೋಡೋದು. ಕೆಲವರು ಸಿನಿಮಾ ನೋಡ್ತಾರೆ. ಸಿನಿಮಾ ನೋಡಿದ್ರೆ ಅವ್ರಿಗೆ ತೃಪ್ತಿ ಆಗುತ್ತೆ, ಸಂತೋಷ ಆಗುತ್ತೆ, ಹೌದು ಸಿನಿಮಾ ನೋಡಿದ್ರೆ. ಇನ್ನು ಕೆಲವ್ರಿಗೆ ಜೂಜಾಡೋದು, ಮಟ್ಕ, ಎಲೆಗಳ ಆಟ ಅಂತಾರೆ, ಎಲೆ ಆಟ ಅಂತಾರೆ, ನೋಡಿದ್ರಲ್ಲ, ಇಸ್ಪೀಟ್ ಅಂತೀರ ನೀವು ಅದು. ಆಮೇಲೆ ಇನ್ನು ಏನೇನೋ ಆಡ್ತಾರೆ, ಮಟ್ಕ, ನಂಬರು, RCB, ಇನ್ನೊಂದು ಮತ್ತೊಂದು ಪಂದ್ಯಗಳು ಕಟ್ಕೊಳ್ಳೋದು, ದುಡ್ಡು, ಬರೀ ಜೂಜಾಡೋದು. ಅವ್ರಿಗೆ ಅದೇ ಒಂದು ಆಸೆ, ಅದರಲ್ಲೇ ಅಡಾಪ್ಟ್ ಆಗಿಬಿಟ್ಟಿರ್ತಾರೆ ಅಲ್ವಾ. ಅದರಲ್ಲಿ ಬೇಜಾನ್ ದುಡ್ಡು ಕಳ್ಕೊತಾನೆ ಇರ್ತಾರೆ. ಈ ಕ್ರಿಕೆಟ್ ಆಗಲಿ, ಇನ್ಯಾವುದೋ ಅಥ್ಲೆಟಿಕ್ ಪ್ಲೇಯರ್ಸು ಅಥ್ಲೆಟಿಕ್ ಗೇಮ್ಸ್ ಇರುತ್ತಲ್ಲ, ಅವೆಲ್ಲ ಹಾಗಾಗಲ್ಲೇ ಸ್ಪೋರ್ಟ್ಸು ಅರೇಂಜ್ ಆಗ್ತದೆ, ಅಲ್ಲೆಲ್ಲ ಪಂದ್ಯ ಕಟ್ಕೊಬಿಡ್ತಾರೆ. ಅವ್ರದ್ದೇ ಆದ ಆಸೆಗಳು. ಇನ್ನು ಕೆಲವರು ಏನೋ ಒಂದು ಚಿತ್ರಕಲೆ ಬರೆಯೋದು, ಡ್ರಾಯಿಂಗ್ ಬರೆಯೋದು, ಕತೆ ಬರೆಯೋದು, ಕವನ ಬರೆಯೋದು, ಪದ್ಯಗಳು ಬರೆಯೋದು, ಇನ್ನೇನೋ ವಿದ್ಯಾವಂತರು ಕೆಲವರು, ಅವರು ಏನೋ ಬರಹಗಾರರಾಗಿರ್ತಾರೆ. ಅದರಲ್ಲೇ ಅವ್ರಿಗೆ ಆಸೆ, ಏನಾದರೂ ಒಂದು ಕಾವ್ಯ ರಚನೆ ಮಾಡೋದು, ಕಾದಂಬರಿ ರಚನೆ ಮಾಡೋದು, ಕಥೆ ರಚನೆ ಮಾಡೋದು ಇತ್ಯಾದಿ. ಲೇಖಕರು ಅವ್ರದ್ದೇ ಆದ ಆಸೆಗಳು. ಇನ್ನು ಪೊಲೀಸ್ನವರು, ಆರ್ಮಿ, ಮಿಲ್ಟ್ರಿ, ಸೈನ್ಯದವರು, ಹಾಗೆ CID, COD, ಹಾಗೆ CBI, ಅವರಿಗೆ ಅವ್ರದ್ದೇ ಆದ ಇನ್ವೆಸ್ಟಿಗೇಷನ್ಸಲ್ಲಿ ಆಸಕ್ತಿ ಇರುತ್ತೆ. ಒಟ್ಟಿನಲ್ಲಿ ಅವ್ರದ್ದೇ ಆದ ಆಸೆಗಳು. ಅವ್ರಿಗೆ ವಿರುದ್ಧವಾಗಿ ಯಾರು ಕಳ್ಳರು ಏನು ಮಾಡ್ತಾರೆ? ಕಳ್ತನ ಮಾಡೋದು. ಯಾವುದೇ ಆದರೂ ಹೆಚ್ಚಾಗಿ ಒಳ್ಳೆಯ ಹಣ, ಒಡವೆ, ವಜ್ರವೈಢೂರ್ಯಗಳು, ಆಸ್ತಿ ಪಾಸ್ತಿ, ದುಡ್ಡು ಸಿಕ್ಕಿದ್ರೆ ಲೂಟಿ ಮಾಡಿಬಿಟ್ಟು ಸೆಟ್ಲಾಗ್ಬಿಡೋದು ಜೀವನದಲ್ಲಿ. ಈ ರೀತಿ ಕೆಲವ್ರಿಗೆ ಆಸೆ. ಇನ್ನು ಕೆಲವ್ರು ಏನೋ ಚಿಕ್ಕಲೆ ಖರ್ಚು ಮಾಡ್ಕೊಂಡು ಹೋಗೋಣ, ಖರ್ಚು ಖಾಲಿ ಆದಮೇಲೆ, ಇರೋದೆಲ್ಲ ಖಾಲಿ ಆದಮೇಲೆ ಮತ್ತೆ ಕಳ್ತನ ಮಾಡೋಣ,
ಕೆಲವು ಸಾರಿ ಸಿಕ್ಕಾಕೊಳ್ತಾರೆ, ಕೆಲವು ಸಾರಿ ಜೈಲಿಗೆ ಹೋಗ್ತಾರೆ, ಕೆಲವು ಸಾರಿ ಅವ್ರ ಹತ್ರ ಇವ್ರ ಹತ್ರ ವಧೆಗಳು ತಿಂತಾರೆ. ಅವ್ರಿಗೆ ಅವ್ರದ್ದೇ ಆದ ಕಷ್ಟಗಳು, ಅವ್ರದ್ದೇ ಆದ ಬಾಧೆಗಳು, ಅವ್ರದ್ದೇ ಆದ ನೋವು ಅವ್ರದ್ದು. ಕಳ್ಳರಿಗೂ ಬಾಧೆ ಇದೆ ನೋಡ್ರಿ, ಆಸೆಗಳಿದೆ. ಹಾಗೆ ಚಿಕ್ಕವರಿರಲಿ, ದೊಡ್ಡವರಿರಲಿ, ಇನ್ನೊಬ್ಬರಿರಲಿ, ಮತ್ತೊಬ್ಬರು ಇರಲಿ, ಯಾರೇ ಇರಲಿ, ಏನೇ ಇರಲಿ, ಆಸೆಗಳನ್ನೋದು ಈ ಮನುಷ್ಯನಿಗೆ ದೊಡ್ಡದು. ಆದರೆ ಆಸೆಗಳನ್ನೇ ಒತ್ತುಕೊಂಡು ನಾವು ಕೊರಗ್ತಾ ಇರ್ತೀವಿ. ಯಾಕೆ? ಚಿಕ್ಕ ಮಕ್ಕಳಲ್ಲೇ ಐಸ್ ತಿಂತೀವಿ, ಐಸ್ ಕ್ರೀಮ್ ತಿಂತೀವಿ, ಲಾಲಿಪಾಪ್ ತಿಂತಾರೆ ಚಿಕ್ಕ ಮಕ್ಕಳಲ್ಲಿ, ಸ್ಕೂಲ್ಗೆ ಹೋಗುವಾಗ, ಮಿಡ್ಲ್ ಸ್ಕೂಲು, ಪ್ರೈಮರಿ ಸ್ಕೂಲು, ಹೈಸ್ಕೂಲಲ್ಲಿ. ಅದೇ ಕಾಲೇಜ್ಗೆ ಹೋದ್ಮೇಲೂ ಕೆಲವು ಸಾರಿ ತಿಂತಾರೆ. ಆಮೇಲೆ ನೋಡ್ರಿ, ಮದುವೆ ಆದಮೇಲೆ, 1-2 ಮಕ್ಕಳಾದಮೇಲೆ, ಮಕ್ಕಳು ಬೆಳೆದ್ಮೇಲೆ ಅದೇ ಲಾಲಿಪಾಪ್ ತಿನ್ನೋಕೆ ಹೆದರ್ತಾರೆ. ಆಸೆ ಇರುತ್ತೆ, ಮಕ್ಕಳಾದ್ಮೇಲೂ ಆಸೆ ಇರುತ್ತೆ ಲಾಲಿಪಾಪ್ ತಿನ್ನೋಕ್ಕೆ. ಮಕ್ಕಳಾದ್ಮೇಲೆ ಐಸ್ ಕ್ರೀಮು, ಐಸು ಇವೆಲ್ಲ ತಿನ್ನೋಕೆ ಆಸೆ ಇರುತ್ತೆ. ಅದೇ ಚಿಕ್ಕ ಹುಡುಗರಲ್ಲಿ ರೋಡಲ್ಲೇ ತಿನ್ಕೊಂಡು ಹೋಗ್ತಿರ್ತಾರೆ, ಚೀಪ್ಕೊಂಡು ಐಸು, ಕ್ಯಾಂಡಿ ಐಸು ಚೀಪ್ಕೊಂಡು, ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ರೋಡಲ್ಲೇ ಹೋಗ್ತಿರ್ತಾರೆ. ಅದೇ ಮದುವೆ ಆಗಿ ಮಕ್ಕಳಾದ್ಮೇಲೆ ಆ ಕೆಲಸ ಮಾಡಲ್ಲ. ಯಾಕೆ? ಹೆದರ್ಕೊಳ್ತಾರೆ. ಇವರು ಏನು ಅನ್ಕೊಬಿಡ್ತಾರೋ ನಮ್ಮನ್ನು ನೋಡಿ. ಇವರಿಗೆ ಕತ್ತೆ ವಯಸ್ಸಾಗಿದೆ, ಲಾಲಿಪಾಪ್ ಜಿಪ್ತಾರೆ, ಕತ್ತೆ ವಯಸ್ಸಾಗಿದೆ, ಕ್ಯಾಂಡಿ ಐಸ್ ಚಿಪ್ತಾರೆ ನೋಡು ರೋಡಲ್ಲಿ. ಆ ರೀತಿ ಅನ್ಕೊಬಿಡ್ತಾರೇನು. ನಮಗೆಲ್ಲಿ ಅವಮಾನ ಆಗುತ್ತೋ, ಅಪಮಾನ ಆಗುತ್ತೋ, ಮುಜುಗರ, ಸಂಕೋಚ ನೋಡ್ರಿ. ಈಗ ಜೀವನದಲ್ಲಿ ಸಾಕಷ್ಟು ಆಸೆಗಳು ಅವ್ರಿಗಿರುತ್ತೆ, ಅವ್ರವ್ರಿಗೆ ಸಾಕಷ್ಟು, ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಅವ್ರದ್ದೇ ಆದ ಆಸೆಗಳು. ಕೆಲವು ಸಾರಿ ಆಸೆಗಳನ್ನು ಈಡೇರಿಸ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಅಕ್ಕಪಕ್ಕ ಇರೋರೆ ನಮಗೆ ಸಿಗಬೇಕಾಗಿರೋದನ್ನು ಕತ್ತರಿ ಹಾಕಿ ಅದನ್ನು ನಮಗೆ ಸಿಗ್ದಂಗೆ ಮಾಡಿ ಅವರು ಲಪಟಾಯಿಸ್ಕೊಬಿಟ್ಟಿರ್ತಾರೆ. ಇದಕ್ಕೆ ಸಾಕಷ್ಟು ವೀಡಿಯೋಗಳು ನಾನು ಹಾಕಿದ್ದೀನಿ ಹಿಂದೆ. ನಮಗೆ ಸಿಗದಂಗೆ ವಂಚನೆ ಮಾಡಿ, ಏನೋ ಗಿಮಿಕ್ಸ್ ಮಾಡಿ ಅವರು ಅದೇನಾದರೂ ಆಗಿರಲಿ ಅವರು ಎತ್ತಾಕೊಬಿಟ್ಟಿರ್ತಾರೆ. ಅದು ವಜ್ರ ವೈಡೂರ್ಯ, ಬಂಗಾರ ಬೆಳ್ಳಿ ಇರ್ಬೋದು, ಸೈಟು, ಆಸ್ತಿ ಪಾಸ್ತಿ ಇರ್ಬೋದು, ಯಾವುದೋ ಉದ್ಯೋಗ ಇರ್ಬೋದು, ಅಥವಾ ಪ್ರೀತಿಸಿದ ಹುಡುಗ ಇರ್ಬೋದು. ನಮಗೆ ಸಿಗಬೇಕಾಗಿರೋದನ್ನು ಅವರು ಓಡ್ಕೊಬಿಡ್ತಾರೆ. ಅದು ಯಾವುದೋ ಒಂದು ಕೆಲಸ ಕಾರ್ಯ ಇರ್ಬೋದು, ಏನೋ ಒಂದು ಆಸ್ತಿ ಪಾಸ್ತಿ ಇರ್ಬೋದು, ಮನೆ ಮಠ ಮಂದಿರನೂ ಇರ್ಬೋದು, ಪೀಠ ಸೀಟು ಇರ್ಬೋದು, ಅಧಿಕಾರ ಇರ್ಬೋದು. ನಮಗೆ ಸಿಗಬೇಕಾಗಿರೋದನ್ನು ಅವರೇ ತಗೊಬಿಡ್ತಾರೆ. ಅವಾಗ ನಮ್ಮ ಆಸೆಗಳು ಈಡೇರಲ್ಲ. ಈ ರೀತಿ ಆಸೆಗಳು ಪೆಂಡಿಂಗ್ ಆಗ್ತವೆ. ಒಂದು ನಮಗೆ ಸಂಕೋಚ, ಐಸ್ ತಿನ್ನೋಕ್ಕೆ, ಅದು ತಿನ್ನೋಕ್ಕೆ, ಇದು ತಿನ್ನೋಕ್ಕೆ. ಅವ್ರೇನು ಅನ್ಕೊಬಿಡ್ತಾರೋ, ಇವ್ರೇನು ಅನ್ಕೊಬಿಡ್ತಾರೋ, ನಾವು ಗೋಬಿ ತಿಂದರೆ, ಬೋಂಡ ಬಜ್ಜಿ ತಿಂದರೆ ಅವ್ರೇನು ಅನ್ಕೊಬಿಡ್ತಾರೋ, ನೋಡಿದ್ರೆ ಇವ್ರೇನು ಬೇಜಾರು ಮಾಡ್ಕೊಬಿಡ್ತಾರೋ. ನಾವು ಕಾವಿ ಹಾಕಿದ್ವಿ, ಗಡ್ಡ ಬಿಟ್ಟಿದ್ವಿ, ಸ್ವಾಮಿಗಳು ಬೋಂಡ ತಿನ್ನಬಾರ್ದು, ಬಜ್ಜಿ ತಿನ್ನಬಾರ್ದು, ಈರುಳ್ಳಿ ತಿನ್ನಬಾರ್ದು, ಬೆಳ್ಳುಳ್ಳಿ ತಿನ್ನಬಾರ್ದು, ಮಿಕ್ಸರ್ ತಿನ್ನಬಾರ್ದು, ಇನ್ನೇನು ತಿನ್ನೋದು ಬಿಡ್ಬಿಡಿಕೆ ಅಲ್ಲ ಮಣ್ಣ, ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು ಸ್ವಾಮಿಗಳಂದ್ರೆ. ಇನ್ನೇನು ತಿನ್ನೋದು ಮಣ್ಣು ಬಾಕಿನ ತಿನ್ನೋದು, ಜೇಡಿ ಮಣ್ಣು. ನೋಡ್ರಿ, ಮಾಂಸ ತಿನ್ನಬಾರ್ದು, ಮೊಟ್ಟೆ ತಿನ್ನಬಾರ್ದು ಅಷ್ಟೇ, ಎಣ್ಣೆ ಹೊಡಿಬಾರ್ದು, ಪಾನ್ ಪರಕ್ ಹಾಕ್ಬಾರ್ದು ಅಷ್ಟೇ. ಇನ್ನೆಲ್ಲ ತಿನ್ಬೋದು, ಎಲ್ಲ ಕುಡಿಬೋದು ರೀ, ಲೈಫ್ ಎಂಜಾಯ್ ಮಾಡಿರಿ, ಯಾರು ಬೇಡ ಅಂತಾರೆ. ಇದು ನನ್ನ ಅಭಿಪ್ರಾಯ. ಹಾಗಂತ ಆಸೆಗಳು ಒಳಗೆ ಕೊಬಿಟ್ಟು ಸಾಯ್ಬೇಡ್ರಿ ದಯವಿಟ್ಟು. ಆಸೆಗಳು ಒಳಗೆ ಕೊಬಿಟ್ಟು ಸಾಯ್ಬೇಡ್ರಿ ದಯವಿಟ್ಟು. ಒಂದು ವೇಳೆ ನಿಮ್ಮ ಆಸೆಗಳೆಲ್ಲ ಹಂಗೆ ಹಾಕೊಂಡ್ರೆ ಅಂತ ಇಟ್ಕೊಳ್ಳಿ, ಅವ್ರೇನು ಅನ್ಕೊಬಿಡ್ತಾರೋ, ಇವ್ರೇನು ಅನ್ಕೊಬಿಡ್ತಾರೋ, ಅವ್ರಿಗೆಲ್ಲ ಬೇಜಾರಾಗುತ್ತೋ ಅಂತ ಹೇಳ್ದಿರೇ ಎದ್ದಾಗ್ಬಿಡೋದು ಆಸೆಗಳು, ಹೇಳ್ದಿರೇ ಎದ್ದಾಗ್ಬಿಡೋದು. ಅಲ್ಲಿ ಹೋದ್ಮೇಲೆ ಅವಾಗ ಏನಾಗುತ್ತೆ? ಆಸೆ ಇರುತ್ತೆ, ಹೇಳ್ಕೊಬೇಕು ಇನ್ನೊಬ್ಬರ ಹತ್ರ ಅಂತ, ಫ್ರೆಂಡ್ಸ್ ಹತ್ರ ಇರ್ಬೋದು, ಗುರುಗಳ ಹತ್ರ ಇರ್ಬೋದು, ಗಂಡ ಹತ್ರ ಇರ್ಬೋದು, ಹೆಂಡತಿ ಹತ್ರ ಇರ್ಬೋದು, ಮಕ್ಕಳ ಹತ್ರ ಇರ್ಬೋದು, ತಂದೆ ತಾಯಿ ಹತ್ರ, ಇನ್ಯಾರ ಹತ್ರನೋ ಹೇಳ್ಕೊಬೇಕಂತ ಇರುತ್ತೆ. ಏನೋ ಒಂದು ಆಸೆ ಇರುತ್ತೆ ಅವ್ರಿಗೆ, ಅದು ಅವ್ರಿಗೆ ಅವ್ರದ್ದೇ ಆದ ಆಸೆಗಳು. ಆದರೆ ಆ ಹೇಳ್ಕೊಬೇಕಂತ ಅವ್ರು ಬಂದಾಗ ಎಷ್ಟೋ ದೂರದಿಂದನೂ ಬರ್ತಾರೆ, ಕೆಲವರು ಎಷ್ಟೋ ದೂರದಿಂದನೂ ಹೋಗ್ತಾರೆ ಆಸೆ ಹೇಳ್ಕೊಳ್ಳೋಕ್ಕೆ. ಎಲ್ಲ ಮೀಟು ಆಗ್ತಾರೆ, ಪರಸ್ಪರ ಮೀಟ್ ಆಗ್ತಾರೆ, ದರ್ಶನ ಮಾಡ್ತಾರೆ. ಇವರು ಅವ್ರ ಹತ್ರ ಹೇಳ್ಕೊಬೇಕು, ಹತ್ರ ಹೋದಾಗ ಹೇಳ್ಕೊಳ್ಳಲ್ಲ. ನೋಡ್ರಿ ಹೇಗಿದೆ ಕತೆ. ಅದೇ ಸುಮಾರು ವರ್ಷಗಳಿಂದ ಹೇಳ್ಕೊಬೇಕು, ಆ ಆಸೆ ಈಡೇರಿಸ್ಕೋಬೇಕು. ಅದು ಸಣ್ಣ ಆಸೆ ಇರಲಿ, ದೊಡ್ಡ ಆಸೆ ಇರಲಿ, ಆಸೆ ಅಂದಮೇಲೆ ಆಸೆನೇ. ನೋಡ್ರಿ, ಸಣ್ಣದು ಅಂತ ನಾವು ಕೇವಲವಾಗಿ ನೋಡೋಂಗಿಲ್ಲ. ಆಸೆಗಳು ಇಟ್ಕೊಂಡೇ ಸತ್ರ ಏನಾಗುತ್ತೆ ಗೊತ್ತಾ? ಮತ್ತೆ ಪುನರ್ಜನ್ಮ. ಏನೋ ನಮ್ಮ ಪುಣ್ಯ, ಈ ಮನುಷ್ಯ ಜನ್ಮ ಸಿಕ್ಕಿದೆ, ಆಲೋಚನೆ ಮಾಡೋ ಶಕ್ತಿ ಇದೆ. ಎಲ್ಲ ಪ್ರಾಣಿ ವರ್ಗಕ್ಕಿಂತ ಮನುಷ್ಯ ಜನ್ಮನೇ ದೊಡ್ಡದು. ಎಲ್ಲ ವೇದಗಳು, ಪುರಾಣಗಳು ಎಲ್ಲ ಕಡೆ ಹೇಳುತ್ತೆ, ಮಹಾತ್ಮರು ಹೇಳ್ತಾರೆ. ಅದಕ್ಕೆ ನಾವು ಈ ಜನ್ಮದಲ್ಲಿ ಆಸೆಗಳನ್ನು ಈಡೇರಿಸ್ಕೊಬಿಡ್ಬೇಕು. ಆಸೆಗಳನ್ನು ಹಂಗೆ ಉಳಿಸ್ಕೊಂಡು ಇರಬಾರ್ದು. ಅವ್ರ ಹತ್ರ ಹೇಳ್ಕೊಂಡ್ರೆ ಏನಾಗುತ್ತೋ, ಇವ್ರ ಹತ್ರ ಹೇಳ್ಕೊಂಡ್ರೆ ಏನಾಗುತ್ತೋ. ಯಾವುದೋ ಒಂದು ಊರು ನೋಡ್ಬೇಕು, ತಿರುಪ್ತಿನೋ ಧರ್ಮಸ್ಥಳನೋ. ನಾವು ಮನೆಯಲ್ಲಿ ಹೇಳ್ಕೊಳ್ಳಲ್ಲ ಕೆಲವ್ರು ಹೆಂಗಸರು.
ಗಂಡ ಹತ್ರ ಹೇಳ್ಕೊಟ್ರೆ ಗಂಡ ಬೈದ್ಬಿಡ್ತಾನೆ, ಅತ್ತೆ ಮಾವ ಬೈತಾರೆ. ನಾವು ಗೋಬಿ ತಿಂದರೆ ಅತ್ತೆ ಮಾವ ಬೈತಾರೆ, ಗೋಬಿ ತಿಂದರೆ ಗಂಡ ಬೈತಾರೆ, ಮಸಾಲೆ ದೋಸೆ ತಿಂದರೆ ಬೈತಾರೆ, ಪಾರ್ಸಲ್ ತೊಗೊಂಡ್ಬಂದು ತಿಂದರೆ ಬೈತಾರೆ, ಆಚೆ ಕಡೆ ಸಿನಿಮಾಗೆ ಹೋಗೋಂಗಿಲ್ಲ, ಸಿನಿಮಾಗೆ ಹೋದರೆ ಕಳಿಸೋದಿಲ್ಲ, ಬೈತಾರೆ. ಪ್ರತಿಯೊಂದಕ್ಕೂ ಬೈತಾರೆ 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 ಅಂತಿದ್ರೆ ಇನ್ನೇನು ರೀ ಇರೋ ಸಂಸಾರ ಮಾಡೋದು ನೀವು? ಮನುಷ್ಯ ಜನ್ಮನೇ ವ್ಯರ್ಥ ಆಗಿಬಿಡುತ್ತೆ. ಆಮೇಲೆ ಏನಾಗುತ್ತೆ? ಆಸೆಗಳು ಹಂಗೆ ಉಳ್ಕೊಳ್ಳುತ್ತೆ. ಯಾವುದೋ ಒಂದು ಕಾಲಕ್ಕೆ ಈ ಶರೀರ ಬಿಡಲೇಬೇಕು. ಶರೀರ ಬಿಟ್ಟರೆ ಏನಾಗುತ್ತೆ? ಆಸೆಗಳು ಹಂಗೆ ಇರ್ತವೆ. ನೋಡ್ರಿ, ಗಾಳಿ ಆಮ್ಲಜನಕವನ್ನು ಹೊತ್ಕೊಂಡು ಬರುತ್ತೆ. ಗಾಳಿ ತಂಪು ತಣ್ಣಗೆ ತಂಪನ್ನು ಹೊತ್ಕೊಂಡು ಬಂದು ನಮಗೆ ಬಿಡುತ್ತೆ ಅಲ್ವಾ ಗಾಳಿ. ಹಾಗೆ ಆಸೆಗಳು ಈ ಶರೀರ ಬಿಟ್ಟ ಮೇಲೆ ಜೀವನ ಜೊತೆ ಹೋಗ್ತವೆ. ಗಾಳಿ ಜೊತೆ ಹೇಗೆ ತಂಪು, ಗಾಳಿ ಜೊತೆ ಹೇಗೆ ಆಮ್ಲಜನಕ ಬರುತ್ತೆ, ಹಾಗೆ ಈ ಶರೀರ ಬಿಟ್ಟ ಮೇಲೆ ಈ ಜೀವನ ಜೊತೆ ಆಸೆಗಳು ಹೋಗ್ತವೆ. ಆಸೆಗಳು ಈ ಜೀವನೇ ಗಾಳಿ ಅಂತ ತಿಳ್ಕೊಳ್ಳಿ, ಜೀವನೇ ಗಾಳಿ ಅಂತ ತಿಳ್ಕೊಳ್ಳಿ. ಆಮ್ಲಜನಕ ಇರುತ್ತಲ್ಲ ಗಾಳಿ ಜೊತೆ, ತಂಪು ಇರುತ್ತಲ್ಲ, ತಂಪು ತಣ್ಣಗೆ ಆ ತಂಪು ಇರುತ್ತಲ್ಲ ಗಾಳಿ ಜೊತೆ, ಅದೇ ಆಸೆಗಳು ಅಂತ ತಿಳ್ಕೊಳ್ಳಿ. ಈ ಆಸೆಗಳು ಈ ಜೀವನ ಜೊತೆ ಹೋಗೋವಾಗ ಆವಾಗ ಇನ್ನೊಂದು ಶರೀರವನ್ನು ಪ್ರವೇಶ ಮಾಡುತ್ತೆ. ಯಾವುದೋ ಇನ್ನೊಂದು ಶರೀರವನ್ನು, ಇನ್ನೊಂದು ಜನ್ಮ ಅಂತಿರಲ್ಲ, ಕತ್ತೇನೋ ಕೋಳಿನೋ ನಾಯಿನೋ ಕುರಿನೋ ಹಂದಿನೋ ಆಗಿಬಿಟ್ಬೇಕಾಗುತ್ತೆ. ಆವಾಗ ಆಸೆಗಳು ಈಡೇರಿಸ್ಕೊಳಕ್ಕಾಗುತ್ತೇನು ರೀ? ಹಂದಿ ಆಗಿಬಿಟ್ಟಿರ್ತೀರಿ, ನಾಯಿ ಆಗಿಬಿಟ್ಟಿರ್ತೀರಿ, ಕತ್ತೆ ಆಗಿಬಿಟ್ಟಿರ್ತೀರಿ, ಏನು ಆಸೆ ಈಡೇರಿಸ್ಕೊತೀರ ನೀವು? ಹುಲ್ಲು ತಿನ್ನಬೇಕು, ಪೇಪರ್ ತಿನ್ನಬೇಕು, ಬೂಸ ತಿನ್ನಬೇಕು, ಸಗಣಿ ತಿನ್ನಬೇಕು ಅಷ್ಟೇ ಅಲ್ವಾ? ಅದಕ್ಕೆ ಮನುಷ್ಯ ಜನ್ಮದಲ್ಲಿ ಆಸೆಗಳನ್ನು ನೀವು ಈಡೇರಿಸ್ಕೊಬಿಡ್ಬೇಕು. ಯಾರಿಗೂ ಹೆದರಬಾರ್ದು. ಏನು ತಿನ್ಬೇಕು ಅಂದ್ಕೊಂಡಿದ್ದೀರ ಅದನ್ನು ತಿನ್ನಿ, ಏನು ಕುಡಿಬೇಕು ಅಂದ್ಕೊಂಡಿದ್ದೀರ ಅದನ್ನು ಕುಡೀರಿ, ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರ ಅದನ್ನು ಮಾಡಿ. ಯಾರಿಗೂ ಹೆದರಬೇಕಾಗಿಲ್ಲ ನೀವು. ಆವಾಗಲೇ ನೀವು ಗ್ರೇಟ್. ಸಂಪೂರ್ಣವಾಗಿ ನೀವು ಆಸೆಗಳನ್ನು ಈಡೇರಿಸ್ಕೊಳ್ಳಿ. ಆವಾಗಲೇ ನೀವು ಜೀವನದಿಂದ ಮುಕ್ತರು, ಮುಕ್ತಿ ಅಂದರೆ ಇದೇನೆ. ಜೀವನದಿಂದ ಮುಕ್ತರಾಗಬೇಕು ನೀವು, ಜೀವನದಿಂದ ಬಿಡುಗಡೆ ಆಗ್ಬೇಕು ನೀವು. ಈ ಆಸೆಗಳನ್ನು ಈಡೇರಿಸ್ಕೊಂಡು ಅವುಗಳಿಂದ ಬಿಡುಗಡೆ ಆಗಬೇಕು. ನೋಡ್ರಿ, ಶ್ರೀಕೃಷ್ಣ ಭಗವಾನ ಹೇಳ್ತಾನೆ, ಏನಂತ ಹೇಳ್ತಾನೆ ಗೊತ್ತಾ? ಒಂದು ಹುಲ್ಲುಗರಿಕೆ ಬೇರು ಇರುತ್ತಲ್ಲ, ಹುಲ್ಲುಗರಿಕೆ ಬೇರು ಕೇವಲ ಒಂದೇ ಒಂದು ಇಂಚು ಇರುತ್ತೆ. ಎಷ್ಟಿರುತ್ತೆ? 1 ಇಂಚಿಗಿಂತ ಕಡಿಮೆ ಇರುತ್ತೆ. ಹುಲ್ಲುಗರಿಕೆ, ಕರಿಗುಲ್ಲು ಅಂತಾರೆ. ಗರಿಕೆ ಹುಲ್ಲು ಬೇರು ಒಂದು ಅರ್ಧ ಇಂಚ್ಗಿಂತ ಕಡಿಮೆನೇ ಇರ್ತದೆ ಅಂದ್ಕೊಳ್ಳಿ. ಎಲ್ಲ ಒಂದು ಕಡೆ ಹೊಲದಲ್ಲಿರುತ್ತೆ. ಹೊಲದಲ್ಲಿ ರೈತ ಎಲ್ಲ ಕ್ಲೀನ್ ಮಾಡ್ತಾನೆ, ಗಿಡ ಹುಲ್ಲು ಕಳೆ ಗಿಳೆ ಇನ್ನೊಂದು ಅದು ಇದು ಬೇಡದೇ ಇರೋ ಗಿಡಗಳೆಲ್ಲ ಹುಲ್ಲೆಲ್ಲ ಕಿತ್ತು ಬಿಸಾಕ್ತಾನೆ. ಯಾವುದೋ ಒಂದು ಅರ್ಧ ಇಂಚು ಗರಿಕೆ ಹುಲ್ಲು ಬೇರು ಇರುತ್ತೆ. ಬೇರು ಅದೇನು ಬಿಡು, ಅದೇನು ಮಾಡುತ್ತೆ ನಮಗೆ ಅಂತ ಅನ್ಕೊತಾನೆ. ಆದರೆ ಸ್ವಲ್ಪ ದಿನದಲ್ಲಿ ಅದು ಬೇರು ಚಿಗುರು ಬರುತ್ತೆ. ಚಿಗುರು ಬಂದು ಪಕ್ಕದಲ್ಲಿ ಒಂದಷ್ಟು ಉದ್ದ ಬೆಳ್ಕೊಂಡು ಹೋಗುತ್ತೆ. ಹಂಗೆ ಬೆಳ್ಕೊಂಡು ಮೀಟ್ರ್ಗಳು ಬೆಳ್ಕೊಂಡು ಹೋಗುತ್ತೆ. ಅದರಲ್ಲಿ ಚಿಗುರು ಬರ್ತಾ ಇರುತ್ತೆ. ಕವಲುಗಳು ಹೊಡ್ಕೊಂಡು ಪಾಪಸ್ ಕಳ್ಳಿ ಥರ, ಕಾಂಗ್ರೆಸ್ ಗಿಡಗಳ ಥರ, ಮುಳ್ಳುಗಂಟೆಗಳ ಥರ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಬೆದರು ಬಂಬುಗಳ ಥರ ಬೆಳ್ಕೊಂಡು ಹೋಗ್ತವೆ. ಬೆದರು ಬಂಬುಗಳು ಗೊತ್ತಲ್ಲ, ಆ ರೀತಿ. ನೋಡಿರಿ, ಕೇವಲ ಅರ್ಧ ಇಂಚಿರೋ ಬೇರು ಎಷ್ಟೆಲ್ಲ ಆವರಿಸ್ಕೊಂಡು ಹೋಗುತ್ತೆ. ಇಡೀ ಆ ತೋಟ ಹೊಲನೇ, ಆ ಜಮೀನೇ ಆವರಿಸ್ಕೊಬಿಡುತ್ತೆ. ಹಾಗೆ ನಮ್ಮ ಹೃದಯದಲ್ಲಿ ಆಸೆಗಳು ಏನು ಬಿಡು, ಸಣ್ಣ ಆಸೆ ಇದಷ್ಟೇ. ಏನೋ ಕುಲ್ಫಿ ಐಸ್ ತಿನ್ನಬೇಕು, ಕ್ಯಾಂಡಿ ಐಸ್ ತಿನ್ಬೇಕು ಅಷ್ಟೇ ಅಲ್ಲ. ಅಯ್ಯೋ ನಾವು ತಿಂದ್ರೆ ಇವರು ಬೇಜಾರು ಮಾಡ್ಕೊತಾರೆ ಬಿಡಿ, ಇದು ಯಾವುದು ಕತ್ತೆ ವಯಸ್ಸಾಗಿದೆ, ಇದಕ್ಕೆ ಯಾವುದು ಇದು ಕತ್ತೆ ವಯಸ್ಸಾಗಿದೆ, ಕ್ಯಾಂಡಿ ಐಸ್ ತಿನ್ನುತ್ತೆ, ಚಿಪ್ತಾ ಇದೆ ಅಂತ ಅನ್ಕೊತಾರೆ ಅಂದ್ಬಿಟ್ಟು ಭಯ ಬಿದ್ದು ನಾವು ಕ್ಯಾಂಡಿ ಐಸ್ ತಿನ್ನಲ್ಲ. ನೋಡು, ಯಾವಾಗ ಸಿನಿಮಾಗೆ ಹೋಗುತ್ತೆ, ಇದಕ್ಕೆ ಸಿನಿಮಾ ನೋಡೋ ಶೋಕಿ ಮಾಡ್ತಾಳೆ ಇವನು ಅಂತ ಬೈತಾರೆ ಕೆಲವರು ಮನೆಗಳಲ್ಲಿರೋರು. ಅದಕ್ಕೆ ಭಯ ಬಿದ್ದು ಸಿನಿಮಾಗೆ ಹೋಗಲ್ಲ. ಗೋಬಿ ತಿಂದರು ನಮ್ಮಂಥ ಸಾಧುಗಳು ಇಲ್ಲ ಸಾತ್ವಿಕರು ಅಂತ ಇಟ್ಕೊಳ್ಳಿ, ಪಾನಿಪುರಿ ತಿಂದರು ಅಂತ ಇಟ್ಕೊಳ್ಳಿ. ನೋಡ್ರಿ ಸ್ವಾಮಿ, ಗಡ್ಡ ಬಿಟ್ಬಿಟ್ಟಿದ್ದಾನೆ, ಕೂದಲು ಬಿಟ್ಬಿಟ್ಟಿದ್ದಾನೆ, ಗೋಬಿ ತಿಂತಾ ಇದ್ದಾನೆ, ಮಸಾಲ ತಿಂತಿದ್ದಾನೆ, ಪಾನಿಪುರಿ ತಿಂತಿದ್ದಾನೆ. ಇವನು ಯಾವ ಊರು ಸ್ವಾಮಿ, ಇವನು ಯಾವ ಸಂತೆ ಸ್ವಾಮಿ, ಇವನು ಅವಮಾನ ಮಾಡ್ತಾರೆ ಅಂದ್ಬಿಟ್ಟು ನಾವು ತಿಂದಿರೋದೋಗ್ಬಿಡೋದು ಭಯ ಬಿದ್ದು. ತಿನ್ನೋ ಆಸೆ ಬೆಟ್ಟದಷ್ಟಿದೆ ಅಥವಾ ಒಂದೇ ಒಂದು ಚೂರಿದೆ. ಆದರೆ ಅದೇ ಒಂದೇ ಒಂದು ಚೂರು ಆಸೆ ಅಗ್ನಿ ಪರ್ವತದಂತೆ ಬೆಟ್ಟದಂತೆ ಸಿಡಿಯುತ್ತೆ. ಅವಾಗೇನಾಗುತ್ತೆ? ಬೇರೆ ಜನ್ಮ ಸಿಗುತ್ತೆ. ನಾಯಿ ಜನ್ಮನೋ, ಕತ್ತೆ ಜನ್ಮನೋ, ಕುರಿ ಜನ್ಮನೋ ಹುಟ್ಟಬೇಕಾಗುತ್ತೆ. ಮನುಷ್ಯ ಜನ್ಮ ಆಗ್ಬಿಟ್ರೆ ಪರವಾಗಿಲ್ಲ, ನಮ್ಮ ಲಕ್ಕು. ಬೇರೆ ಜನ್ಮಗಳಾಗ್ಬಿಟ್ರೆ ಏನು ಮಾಡೋದು? ಅದಕ್ಕೆ ಅದು ಒಂದೇ ಒಂದು ಚೂರಿರಲಿ ನಮ್ಮ ಹೃದಯದಲ್ಲಿ ಆಸೆ, ಅದನ್ನು ಈಡೇರಿಸ್ಕೋಬೇಕು ನಾವು. ಈಗ ನಾವು ಸಾಂಬಾರು ಮಾಡ್ತೀವಿ ನೋಡಿದ್ರಾ, ಸಾಂಬಾರಿಗೆ ಒಗ್ಗರಣೆ ಹಾಕ್ತೀವಿ ನೋಡಿದ್ರಾ, ಸಾಸಿವೆ ಹಾಗೆ ಸಾಂಬಾರಿಗೆ ಉಪ್ಪು ಹಾಗೆ ಹಿಂಗೂ ಹಾಕ್ತೀವಿ. ಆದರೆ ಹಿಂಗನ್ನಾಗಲಿ ಉಪ್ಪನ್ನಾಗಲಿ ಸಾಸಿವೆನಾಗಲಿ ಡೈರೆಕ್ಟಾಗಿ ನಾವು ತಿನ್ನೋಕ್ಕಾಗಲ್ಲ. ಅವೆಲ್ಲ ವಿಷ ಇದ್ದಂಗೆ, ತಿನ್ನೋಕ್ಕಾಗಲ್ಲ. ಆದರೆ
ಒಗ್ಗರಣೆಗೆ ಹಾಕಿದರೆ, ಸಾಂಬಾರಿಗೆ ಉಪ್ಪು ಹಾಕಿದರೆ ಎಲ್ಲ ಟೇಸ್ಟ್ ಬರುತ್ತೆ. ಎಷ್ಟು ಟೇಸ್ಟ್ ಬರುತ್ತಲ್ಲ, ಹಾಗೆ ನಮ್ಮ ಜೀವನದಲ್ಲಿ ಕೆಲವೆಲ್ಲ ಕಹಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಂಡಿ ಐಸ್ನ ತಿಂದರೆ ಇವರು ಏನೋ ಅಂದ್ಕೊತಾರೆ, ಅದನ್ನು ಕಹಿ ಅಂತ ತಿಳ್ಕೊಳ್ಳಿ. ಹಾಗೆ ನಮ್ಮ ಜೀವನದಲ್ಲಿ ಇನ್ನೂ ಏನೇನೋ ಆಸೆಗಳಿದೆ, ಅದನ್ನು ಪಡ್ಕೋಬೇಕಂದ್ರೆ ಬೇರೆಯವ್ರು ನೋಡಿ ನಗ್ತಾರೆ. ಆವಾಗ ಅದು ಕಹಿನೇ ನಮಗೆ ಕಹಿ ಅನಿಸುತ್ತೆ. ಬೇರೆಯವರೆಲ್ಲ ನೋಡಿದಾಗ ಏನೋ ಅಂದ್ಕೊಳ್ತಾರೆ. ಆದರೆ ಆ ಕಹಿಗೆ ನಾವು ಹೆದರಬಾರ್ದು. ಉಪ್ಪು ಇದ್ದಾಗ ಅವರಲ್ಲ, ಉಪ್ಪಿನಕಾಯಿ ಇದ್ದಾಗ ಅವರಲ್ಲ, ಹಿಂಗು ಇದ್ದಾಗ ಅವರಲ್ಲ, ಸಾಸಿವೆ ಇದ್ದಂಗೆ ಅವರೆಲ್ಲ. ಅವ್ರು ಯಾರಿಗೂ ನಾವು ಹೆದರ್ಕೋಬಾರ್ದು. ಆ ಕಹಿ ಆ ಮನಸ್ಥಿತಿ ನಮ್ಮಲ್ಲಿ ಇರಬಾರ್ದು. ನಮ್ಮಲ್ಲಿ ಒಂದೇ ಒಂದು ಗುರಿ ಇರಬೇಕು. ನಾವಾಯಿತು, ನಮ್ಮ ಆಸೆಗಳಾಯಿತು, ಆ ಈಡೇರಿಸ್ಕೋಬೇಕು. ನಾವು ಅಷ್ಟೇ ಮುಕ್ತರಾಗಬೇಕು ಜೀವನದಿಂದ. ಒಂಚೂರು ಹೃದಯದಲ್ಲಿ ಏನೂ ಕಶ್ಮಲ ಇರಬಾರ್ದು. ಯಾವುದೇ ಆಸೆ ಹೃದಯದಲ್ಲಿ ಇರಬಾರ್ದು. ದೈಹಿಕವಾಗಿ ಅಂದರೆ ಶಾರೀರಿಕವಾಗಿ, ಮಾನಸಿಕವಾಗಿ ಅಂದರೆ ನಮ್ಮ ಮನಸ್ಸು ಬುದ್ಧಿ, ಹಾಗೆ ಭಾವನಾತ್ಮಕ ನಮ್ಮ ಭಾವನೆಗಳಿರುತ್ತೆ, ಏನೇನೋ ಭಾವನೆಗಳು ಅದು. ಆಮೇಲೆ ಆರ್ಥಿಕ, ದುಡ್ಡು ವ್ಯವಹಾರ, ಇನ್ನೊಂದು ಆಸ್ತಿ ಪಾಸ್ತಿ. ಆಮೇಲೆ ಪಾರಮಾರ್ಥಿಕ, ದೇವ್ರ ವಿಚಾರಗಳಲ್ಲಿ, ಭಕ್ತಿ ಮಾರ್ಗ. ಈ ಎಲ್ಲ ರಂಗಗಳಲ್ಲೂ ನಾವು ಆಸೆಗಳನ್ನು ಈಡೇರಿಸ್ಕೋಬೇಕು. ಆವಾಗಲೇ ನಾವು ಗ್ರೇಟ್, ಆವಾಗಲೇ ಜೀವನ್ಮುಕ್ತರು. ಈ ಕ್ಲಾರಿಟಿ ಬಂತಾ? ಒಂದು ಚೂರು ಆಸೆ ಇದ್ದರೂ ಕೂಡ ಈಡೇರಿಸ್ಕೋಬೇಕು. ಒಂದು ಚೂರು ತಪ್ಪು ಮಾಡಿದ್ರೂ ಪರವಾಗಿಲ್ಲ. ನಾವು ಹೇಳ್ತೀನಿ ಇನ್ನೊಂದು ಸೀಕ್ರೆಟು, ಒಂದು ಚೂರು ತಪ್ಪು ಮಾಡಿದ್ರೂ ಪರವಾಗಿಲ್ಲ, ಆಸೆ ಮಾತ್ರ ಈಡೇರಿಸ್ಕೋಬೇಕು. ಗೊತ್ತಾಯ್ತಲ್ಲ? ಹಾಗಂತ ನಾವು ಇನ್ನೊಬ್ರಿಗೆ ಹಿಂಸೆ ಮಾಡಬಾರ್ದು. ಯಾರಿಗೂ ನಾವು ಹಿಂಸೆ ಮಾಡಬಾರ್ದು. ಯಾವುದಕ್ಕೂ ನಾವು ಹಿಂಸೆ ಮಾಡಬಾರ್ದು. ಯಾರಿಗೂ ತೊಂದರೆ ಮಾಡಬಾರ್ದು. ಆ ರೀತಿ ಆಸೆಗಳನ್ನು ಮಾತ್ರ ಈಡೇರಿಸ್ಕೊಂಡ್ರೆ ನೀವು ಬುದ್ಧಿವಂತರು, ಜ್ಞಾನಿಗಳು ಅಂತ ಅರ್ಥ. ಅದೇ ಅವ್ರಿವ್ರನ್ನ ದೋಚೋದು, ಅವ್ರಿವ್ರದ್ದು ಕಬಳಿಸೋದು, ಇನ್ನೊಬ್ಬರನ್ನ ಆಕ್ರಮಣ ಮಾಡ್ಕೊಳ್ಳೋದು, ಇದು ಅಪರಾಧ. ಇದನ್ನು ದುರಾಸೆ, ಆಸೆ ಅಲ್ಲ, ಇದು ದುರಾಸೆ. ಇದನ್ನು ದುರಾಸೆ ಅಂತಾರೆ, ದುರ್ಮಾರ್ಗ ಅಂತಾರೆ. ಹಾಗೆ ಮಾಡಬಾರ್ದು. ಸರಿಲ್ಲ ಇವರೇ? ಆಸೆ, ದುರಾಸೆ, ಸನ್ಮಾರ್ಗ, ದುರ್ಮಾರ್ಗ. ಈಗ ಅರ್ಥ ಆಯ್ತು ನಮಗೆ. ಒಳ್ಳೆಯ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ಆಸೆಗಳನ್ನು ಈಡೇರಿಸ್ಕೊಳ್ಳಿ. ದುರ್ಮಾರ್ಗದಲ್ಲಿ ಅಲ್ಲ. ಆಸೆ ಇರಲಿ, ಒಂಚೂರು ಈಡೇರಿಸ್ಕೊಳ್ಳಿ. ದುರಾಸೆ ಇರಬಾರ್ದು, ದುರ್ಮಾರ್ಗ ಇರಬಾರ್ದು. ಆವಾಗಲೇ ನೀವು ಜೀವನ್ಮುಕ್ತರು, ಒಳ್ಳೆಯವರು, ಸಾತ್ವಿಕರು. ಆಗಲೇ ನಿಮಗೆ ಇನ್ನೊಂದು ಒಳ್ಳೆಯ ಲೋಕ ಸಿಗುತ್ತೆ. ಯಾವುದೋ ಸತ್ಯಲೋಕನೋ, ವೈಕುಂಠನೋ, ಕೈಲಾಸನೋ ಸಿಗುತ್ತೆ. ಅದೇ ನೀವು ಬೇಜಾನ್ ಬೆಟ್ಟದಷ್ಟು ಆಸೆಗಳು ಇಟ್ಕೊಬಿಟ್ರೆ ಖಂಡಿತ ನಿಮಗೆ ಆ ಲೋಕನೂ ಸಿಗಲ್ಲ. ಯಾವುದೋ ನರಕ ಸಿಗುತ್ತೆ ಅಷ್ಟೇ. ಕತ್ತೆಯಾಗಿ, ನಾಯಿಯಾಗಿ, ಕುದುರೆಯಾಗಿ, ಕೋಳಿಯಾಗಿ ಹುಟ್ಟಬೇಕಾಗುತ್ತೆ. ವಿಷ ಜಂತುಗಳಾಗಿ ಹುಟ್ಟಬೇಕಾಗುತ್ತೆ ಆಸೆಗಳಿದ್ದರೆ, ಹಂಗೆ ಸತ್ತರೆ. ಅದಕ್ಕೆ ಜೀವನ್ಮುಕ್ತರಾಗಿ ಜೀವನದಲ್ಲಿ ನಿಮ್ಮ ಜೀವನ ನೀವು ರೂಪಿಸ್ಕೊಳ್ಳಿ. ಯಾರಿಗೂ ಹೆದರಬೇಡಿ. ಇನ್ನೊಬ್ಬರಿಗೆ ಎದುರು ನಾವು ತಿನ್ನೋದು, ಕುಡಿಯೋದು ಇವೆಲ್ಲ ನಿಲ್ಲಿಸ್ಬೇಕಾ? ನಮ್ಮ ಆಸೆಗಳ ಈಡೇರಿಸ್ಕೊಳ್ದೆ ಉಳಿಬೇಕಾ? ನಮಗೇನು ಸ್ವಾತಂತ್ರ್ಯನೇ ಇಲ್ವಾ ಬದುಕೋಕ್ಕೆ? ನೋಡ್ರಿ, ಗ್ರಹಗಳಲ್ಲಿ ಒಬ್ಬ ರಾಹು. ಅವನಿಗೆ ತಿನ್ನೋದು, ಕುಡಿಯೋದು, ದಾಹ, ಆಸೆ, ಲೆಕ್ಕಾಚಾರ ಎಲ್ಲ ಇರುತ್ತೆ. ಕೂಡೋದು, ಕಳೆಯೋದು, ಭಾಗಾಕಾರ ಎಲ್ಲ ರಾಹುಗೆ. ಹಾಗೆ ಕಲಿಪುರುಷ, ಅವನಿಗೂ ರಾಜಭಾರ ಮಾಡೋ ಹಕ್ಕಿರುತ್ತೆ. ಅವನು ಕೂಡ ಬ್ರಹ್ಮಾಜಿ ಮಗನೇ. ಕಲಿಪುರುಷ, ಕಲಿಧರ್ಮ ಇವರೆಲ್ಲ ದೇವತೆಗಳ ಆ ಭಗವಂತನ ಮಕ್ಕಳೇ. ಅವರು ಕೂಡ ಅವ್ರಿಗೂ ತಿನ್ನಬೇಕು, ಕುಡಿಬೇಕು ಅಂತಿರುತ್ತೆ. ಹಾಗೆ ಜೀವನಿಗೆ ಬದುಕೋ ಹಕ್ಕಿದೆ, ನಿಮಗೂ ಬದುಕೋ ಹಕ್ಕಿದೆ. ಜೀವನಿಗೆ ಬದುಕೋ ಹಕ್ಕಿದೆ. ತಿನ್ನೋದು, ಕುಡಿಯೋದು, ಲೈಫ್ ಎಂಜಾಯ್ ಮಾಡೋ ಹಕ್ಕಿದೆ. ತಿನ್ನಿರಿ, ಕುಡೀರಿ, ಲೈಫ್ ಎಂಜಾಯ್ ಮಾಡಿರಿ. ಆದರೆ ಎಲ್ಲವೂ ಒಂದು ಲಿಮಿಟಲ್ಲಿರಲಿ. ದುರಾಸೆ ಬೇಡ, ದುರಾಲೋಚನೆ ಬೇಡ, ದುರ್ಭಾವನೆಗಳು ಬೇಡ. ಓಕೆನಾ? ವಿಕೃತ ಮನಸ್ಥಿತಿ ಬೇಡ, ಕ್ರೌರ್ಯ ಬೇಡ, ಹಿಂಸೆ ಬೇಡ. ಓಕೆನಾ? ನೀವು ಒಳ್ಳೆಯವರಾಗಿರಿ, ಸಾತ್ವಿಕರಾಗಿರಿ, ಒಳ್ಳೆಯ ಮಾರ್ಗದಲ್ಲಿ, ಅಹಿಂಸಾ ಮಾರ್ಗದಲ್ಲಿ. ಆಸೆಯೇ ದುಃಖದ ಮೂಲ, ಹಿಂಸೆಯ ಮಹಾಪಾಪ, ಅಹಿಂಸೆಯ ಮೋಕ್ಷಕ್ಕೆ ಮಾರ್ಗ, ಭಕ್ತಿ ಮತ್ತು ಧ್ಯಾನವೇ ನಿತ್ಯ ಸತ್ಯ. ಓಕೆನಾ? ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ಎಷ್ಟಾದ್ರೂ ನಿಮ್ಮನ್ನು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಿದೆ ಅಂತ ತಿಳಿಸಿ. ಜೀವನದಲ್ಲಿ ನೀವು ಯಾವಾಗ ಒಳ್ಳೆ ಥರ ಇರಿ, ಸ್ವತಂತ್ರವಾಗಿರಿ. ನೀವು ಯಾರಿಗೂ ಹೆದರಬೇಕಾಗಿಲ್ಲ, ಯಾರಿಗೂ ಗುಲಾಮರಾಗಬೇಕಾಗಿಲ್ಲ. ನೀವು ಯಾರಿಗೂ ಹೆದರಬೇಕಾಗಿಲ್ಲ, ಯಾವುದಕ್ಕೂ ಹೆದರಬೇಕಾಗಿಲ್ಲ, ಯಾರಿಗೂ ಗುಲಾಮರಾಗಬೇಕಾಗಿಲ್ಲ. ನೀವಾಯಿತು, ನಿಮ್ಮ ಜೀವನ ಆಯಿತು. ನೀವು ಇಂಡಿಪೆಂಡೆಂಟ್ ಆಗಿರಿ, ಸ್ವತಂತ್ರವಾಗಿರಿ. ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿರಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅನುಕೂಲ ಆಗುತ್ತೆ. ನಿಮ್ಮ ಪ್ರೋತ್ಸಾಹ ಇರೋ ನನಗೆ ಶಕ್ತಿ, ಎನರ್ಜಿ. ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಹಾಕ್ಕೊಳ್ಳಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಿಮ್ಗೆ ಒಳ್ಳೆಯದಾಗಲಿ.